ಆ ದೇವರು ಗಂಡ ಸುಖವಾಗಿರ್ಬಾರ್ದು ಅಂತಾನೆ ಹೆಂಡತಿ ಅನ್ನೋ ಪ್ರಾಣಿನ ಸೃಷ್ಟಿ ಮಾಡಿದ್ದಾನೆ ಅಂತ ಕಾಣುತ್ತೆ. ಯಾರೋ ಹೇಳ್ತಾ ಇದ್ರು ಗಂಡ ಹಿಂದಿನ ಜನ್ಮದ ಶತ್ರು ಅಂತ. ನಾನು ಹೇಳ್ತಾ ಇದ್ದೀನಿ ಗಂಡ ಅಲ್ಲ, ಹೆಂಡತಿನೇ ಹಿಂದಿನ ಜನ್ಮದ ಶತ್ರು. ಈಗ ಸುಮ್ಮನೆ ಇದ್ರೆ ಸರಿ. ಅಮೃತ, ಇದು ಬಿಸಿನೀರು, ಇದನ್ನೇ ಕುಡಿಯಮ್ಮ. ತಣ್ಣೀರು ಕುಡಿಬೇಡ. ತಗೋ. ಕೊಡಮ್ಮ, ನಾನು ಕುಡಿಸ್ತೀನಿ. ಹುಷಾರು. ಸಂಜೀವ, ಹೇಗೂ ಇವತ್ತು ಶಾಲೆಗೆ ರಜೆ ಹಾಕಿದೀಯಾ. ಇವತ್ತು ಇಡೀ ದಿನ ನೀನು ಅಮೃತನ ಜೊತೆನೇ ಇದ್ದು ಅವಳನ್ನ ನೋಡ್ಕೊ. ನೀನು ಹೇಳದೆ ಹೋದ್ರು ನಾ ಅದನ್ನೇ ಮಾಡ್ತೀನಿ. ನಾನು ಆರಾಮಾಗೇ ಇದ್ದೀನಲ್ಲ, ನೀವ್ಯಾಕೆ ಸ್ಕೂಲ್ಗೆ ರಜಾ ಹಾಕಿದ್ರಿ? ಸ್ಕೂಲ್ಗೆ ಹೋಗಿ. ಪರವಾಗಿಲ್ಲ, ರಜಾ ಅಂತ ಆಲ್ರೆಡಿ ಹೇಳಾಗಿದೆ. ಅದು ಅಲ್ಲದೆ ನೀವಿಲ್ಲಿ ಹೀಗಿದ್ರೆ ನಾನಲ್ಲಿ ಹೇಗೆ ಪಾಠ ಮಾಡಲಿ? ದೇಹ ಅಲ್ಲಿದ್ರೂ ಮನಸ್ಸಿಲ್ಲೇ ಇರುತ್ತೆ. ಹೌದಮ್ಮ, ಮನೇಲಿರೋ ನಮ್ಗೇನೆ ನೀನು ಹುಷಾರಾದ್ರೆ ಸಾಕು ಅನ್ನೋ ಹಾಗಾಗಿದೆ. ಇನ್ನು ಇವನಿಗೆ ಹೇಗಾಗ್ಬೇಡ ಹೇಳು. ಸಂಜೀವ ಇವತ್ತು ಒಂದಿನ ಸ್ಕೂಲ್ಗೆ ಹೋಗದೆ ಇದ್ರೆ ಏನೂ ಆಗಲ್ಲ. ಇವತ್ತು ಇಡೀ ದಿನ ನಿನ್ ಜೊತೆನೆ ಇದ್ದು ಇವನು ನಿನ್ನ ನೋಡ್ಕೊಳ್ಳಿ. ಬೆಚ್ಚಿಗಿದೆ, ಕುಡೀರಿ. ಅಮ್ಮ ಮಗ ಇಬ್ರು ಸರಿಯಾಗೇ ಇದ್ದಾರೆ. ಅವಳಿಗೇನೋ ದೊಡ್ಡ ರೋಗ ಬಂದಿರೋ ಥರ ಅವಳು ಆರೈಕೆ ಮಾಡ್ತಿದ್ದಾರೆ. ನೀವು ಯಾಕೆ ಸುಮ್ಮನೆ ಇದ್ದೀರಾ? ನೀವು ಹೋಗಿ ಆರೈಕೆ ಮಾಡಿ. ಪಕ್ಕದಲ್ಲಿ ನೀನು ಬ್ರಹ್ಮರಾಕ್ಷಸಿ ಥರ ಕೂತಿದ್ಯಲ್ಲ, ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ? ಈಗ ಹೋಗಿ ಅನ್ನೋದು ಹೋದ್ಮೇಲೆ ಗಂಡ ಹಂಗೆ ಗಂಡ ಹಿಂಗೆ ಅಂತ ಊರ್ಕೊಳ್ಳೋದು. ಯಾರಿಗೆ ಬೇಕು ಈ ಉಸಾಬರಿ? ಈ ಉಸಾಬರಿ ಎಲ್ಲ ನೀವೇ ಇಟ್ಕೊಳ್ಳಿ, ನೀವೇ ಆರೈಕೆ ಮಾಡ್ಕೊಳ್ಳಿ, ನೀವೇ ಉರ್ಕೊಂಡು ಸಾಯಿ. ಇವರು ಈ ಜನ್ಮದಲ್ಲಿ ಬದಲಾಗಲ್ಲ. ನನ್ನ ಹಣೆ ಬರ ಎಲ್ಲ ನಾನೇ ಅನುಭವಿಸ್ಬೇಕು. ಸರೋಜಾ, ಈ ಥರ ಹೊರಗಡೆ ಬಂದು ಒಂದು 4 ಜನರ ಜೊತೆ ಇದ್ರೆ ಒಂಥರ ಖುಷಿ ಸಿಗುತ್ತಲ್ವಾ? ಅಲ್ಲ ರೀ, ಯಾವತ್ತೂ ಜನನ ನೋಡೇ ಇಲ್ಲ ಅನ್ನೋ ಹಾಗೆ ಆಡ್ತಿದ್ದೀರಲ್ಲ. ಮನೆ ತುಂಬಾ ಜನ ಇದ್ದಾರೆ, ಅವರೆಲ್ಲರ ಜೊತೆ ಮಾತಾಡ್ತೀರಿ, ಆದ್ರೂ ಸಮಾಧಾನ ಇಲ್ಲ ನೋಡಿ ನಿಮಗೆ. ಸಮಾಧಾನನೂ ಇದೆ, ಖುಷಿನೂ ಇದೆ. ಆದರೆ ಗೊತ್ತಿರೋರ ಜೊತೆ ಇರೋದಕ್ಕೂ ಗೊತ್ತಿಲ್ಲದೆ ಇರೋರ ಜೊತೆ ಇರೋದಕ್ಕೂ ವ್ಯತ್ಯಾಸ ಇರುತ್ತಲ್ವಾ? ಇಲ್ಲಿ ನೋಡು, ನಾವು ಏನೇ ಮಾಡಲಿ ಹೇಳೋರಿಲ್ಲ, ಕೇಳೋರಿಲ್ಲ, ನಮ್ಮ ಹಿಂದೆ ಮುಂದೆ ಸುತ್ತಾಡೋರು ಯಾರು ಇಲ್ಲ. ಅದೊಂಥರ ಖುಷಿ ಕೊಟ್ರೆ ಇದು ಇನ್ನೊಂಥರ ಖುಷಿ ಕೊಡುತ್ತೆ. ಅಪ್ಪರ, ನಿಮ್ಗೆ ಎಲ್ಲೆಲ್ಲಿ ಹೋದ್ರೆ ಖುಷಿ ಅನಿಸ್ತದ ಹೇಳ್ರಿ, ಅಲ್ಲೆಲ್ಲ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನನಗೆ ನನ್ನ ಸರೋಜಾ ಜೊತೆ, ನಮ್ಮ ಕುಟುಂಬದವ್ರ ಜೊತೆ ಇರೋದೇ ಹೆಚ್ಚು ಖುಷಿ. ನೋಡಿದ್ಯಾ ಪ್ರಸಾದು, ಎಲ್ಲ ನಾನು ಇವ್ರ ಹಿಂದೆ ಬಂದ್ಬಿಡ್ತೀನಿ ಅಂತ ಕುಟುಂಬದವ್ರ ಜೊತೆ ಸೇರ್ಸ್ಕೊಂಡು ನನ್ನನ್ನು ಹೇಳ್ಬಿಟ್ರು. ಹಾಗೇನಿಲ್ಲ ಸರೋಜಾ, ಮದುವೆ ಆದ ಹೊಸದ್ರಲ್ಲಿ ನಾವಿಬ್ರು ಹೀಗೆ ಹೊರಗಡೆ ಬಂದು ಎಳ್ನೀರು ಕುಡ್ದಿದ್ದು ನೆನಪಾಯ್ತು, ಅದಕ್ಕೆ ಹಾಗೆ ಹೇಳಿದೆ. ಅದರಲ್ಲೂ ಒಂದೇ ಎಳ್ನೀರಿಗೆ ಒಂದೇ ಸ್ಟ್ರಾ ಹಾಕ್ಕೊಂಡು ಇಬ್ರು ಒಟ್ಟಿಗೆ ಕುಡಿದ್ವಲ್ಲ, ಅದು ನೆನಪಾಯ್ತು. ಆಗ ನೀನು ಏನು ಹೇಳಿದ್ದೆ ಹೇಳು? ಎಲ್ಲ ಎಳ್ನೀರು ನೀವೇ ಕುಡ್ಕೊಂಡ್ಬಿಟ್ರಿ ಅಂತ ಬೇಜಾರು ಮಾಡ್ಕೊಂಡಿದ್ದೆ. ಸರೋಜಾ, ಎಳ್ನೀರು ತುಂಬಾ ಚೆನ್ನಾಗಿದೆ, ಇನ್ನೊಂದು ಕುಡಿತೀಯಾ? ಚೆನ್ನಾಗಿದೆ ಅಂತ ಜಾಸ್ತಿ ಕುಡಿಯಕ್ಕಾಗತ್ತಾ? ಸಾಕು. ಇಲ್ಲಿ ಕುಡಿಯೋದು ಬೇಡ, ನೀನ್ ಬೇಕಾದ್ರೆ ಮನೆಗೆ ಹೋಗಿ ಕುಡಿಯಂತೆ, ಪಾರ್ಸಲ್ ಹೇಳ್ತೀನಿ. ಪ್ರಸಾದ, ಮನೆಯವ್ರು ಎಲ್ರಿಗೂ ಆಗೋಷ್ಟು ಎಳ್ನೀರು ಪಾರ್ಸಲ್ ಮಾಡಿಸ್ಬಿಡು. ಆತ್ರಿ ಅಪ್ಪರ. ಅಣ್ಣಾರ, ಒಂದು 15 ಕಾಯಿ ಹೊಡ್ರಿ.
ಏನ್ ನಳಿನಿ, ಇಂಥ ವಿಷಯನೆಲ್ಲ ಯಾವಾಗಿಂದ ಮುಚ್ಚಿಡಕ್ ಶುರು ಮಾಡಿದೆ? ಏನ್ ವಿಷಯ? ನೋಡು ಸುಶೀಲ, ವಿಷಯ ಗೊತ್ತಿದ್ರು ನಮ್ಮನೆ ಕೇಳ್ತಾ ಇದ್ದಾಳೆ. ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ನನಗೆ ಗೊತ್ತಾಗ್ತಿಲ್ಲ. ಇನ್ಯಾವ ವಿಷಯ? ಅಮೃತ ಅದು ವಿಶೇಷ ಅಂತೆ. ಓ ಹೌದಾ, ನನಗಿನ್ನೂ ವಿಷಯ ಗೊತ್ತಾಗಿಲ್ಲ. ಗೊತ್ತಿದ್ದಿದ್ರೆ ನಾನು ನಿಮಗೆ ಹೇಳ್ದೆ ಇರ್ತಿದ್ನಾ? ಸರಿ ಬಿಡು. ಅಂದಾಗೆ ನಿನ್ ಮಗಳದ್ದು ಏನ್ ಕತೆ? ನನ್ನ ಮಗಳದ್ದು ಏನು ಕತೆ ಇರುತ್ತೆ? ಏನೇ ನೀನು ಎಲ್ಲದಕ್ಕೂ ನಮ್ಮನೆ ಕೇಳ್ತೀಯಾ? ನಮ್ಮ ಮನೆ ವಿಷಯ ನಮಗಿನ್ನ ಜಾಸ್ತಿ ನಿಮಗೆ ಗೊತ್ತಿರುತ್ತಲ್ಲ, ಹೇಳಿ. ಅಮೃತಕ್ಕೂನು ನಿನ್ ಮಗಳಿಗೆ ಒಟ್ಟಿಗೆ ತಾನೇ ಮದ್ವೆ ಆಗಿದ್ದು. ಅಮೃತ ಖುಷಿ ಸುದ್ದಿ ಕೊಟ್ಟವಳೆ, ನಿನ್ ಮಗಳು ಕೊಟ್ಟಿಲ್ವಾ ಅಂದ್ರೆ ಮೈ ಮೇಲೆ ದೇವ್ರು ಬಂದವ್ರ ತರ ಆಡ್ತಿದ್ಯಾ? ಲಕ್ಷ್ಮಿ ಕಡೆಯಿಂದನೇನು ಸಿಹಿ ಸುದ್ದಿ ಬಂದಿಲ್ವಾ? ಹಾ, ಪೋಸ್ಟ್ ಆಫೀಸಲ್ಲಿದೆ, ಬರ್ತಾ ಇದೆ. ಅಲ್ಲಕ್ಕ, ಅವಳು ಇನ್ನೂ ಓದ್ತಾ ಇದ್ದಾಳೆ. ಓದ್ ಮುಗಿದ ಮೇಲೆ ತಾನೇ ಮಕ್ಕಳು ಮರಿ ಅಂತ. ಬಾದಾಗ ಹೇಳ್ತೀನಿ ಬಿಡಿ. ಅಲ್ಲ ಕಣೆ, ಮಕ್ಕಳಾದ್ಮೇಲೆ ಓದ್ಬಾರ್ದು ಅಂತ ಏನಾರು ಇದೆಯಾ? ಮದ್ವೆ ಆದ 1 ವರ್ಷದೊಳಗೆ ಒಂದ್ ಮಗು ಆದ್ರೆ ಒಳ್ಳೇದಲ್ವಾ? ಆಮೇಲೆ ಎಷ್ಟ್ ಬೇಕಾದ್ರೂ ಮುಂದಕ್ಕೆ ಓದ್ಬೋದು. ಅಯ್ಯೋ ಸುಶೀಲಕ್ಕ, ಅದೆಲ್ಲ ನಮ್ಮ ಕಾಲಕ್ಕೆ ಮುಗ್ದೋಯ್ತು. ಇವಾಗ್ನೋರು ಮಕ್ಕಳು ಮರಿಗಿಂತ ಓದೇ ಮುಖ್ಯ ಅಂತಾರೆ. ನಾವೇನ್ ಮಾಡಕ್ಕಾಗತ್ತೆ ಹೇಳಿ? ಅದು ಸರಿ ಅನ್ನು. ಸ್ಕೂಲ್ ಮೆಟ್ಲು ಹತ್ತಿದ್ರೆ ನಮಗೂ ಗೊತ್ತಾಗಿರೋದು. ಮದ್ವೆ ಆದಾಗ್ಲಿಂದ ಅತ್ತೆ ಮನೆ ಚಾಕ್ರಿ ಮಾಡ್ಕೊಂಡಿರೋ ನಮ್ಗೆ ಏನ್ ಗೊತ್ತಾಗುತ್ತೆ ಹೇಳು? ಸರಿ ಸರಿ, ನಂಗೆ ಮನೆ ಕೆಲಸ ಇದೆ, ಬರ್ತೀನಿ. ಅರೇ ವಿಮಲಾ, ಏನೇ ನಿನಗೆ ಸೊಸೆ ಬಂದ್ರು ಇನ್ನೂ ಅಡುಗೆ ಮನೆಗೆ ಹೋಗೋ ತಪ್ಪಲಿಲ್ವಲ್ಲ? ಯಾರೇ ಬಂದರೂ ನನಗಿಷ್ಟ ಆಗೋ ಕೆಲಸನ ಮಾಡ್ದಿರೋದಕ್ಕಾಗತ್ತಾ ಅಕ್ಕ? ಇದನ್ನೆಲ್ಲ ಮಾಡ್ತಿದ್ರೆ ನನಗೂ ಸ್ವಲ್ಪ ನೆಮ್ಮದಿ ಇರುತ್ತೆ. ಹೊರಗಡೆ ಸಿಗದೆ ಇರೋ ಖುಷಿನ ಈ ಕೆಲಸಗಳ ಮೂಲಕ ಪಡ್ಕೊಳ್ತಿದ್ಯಾ ಅನ್ನೋ. ಅಮ್ಮಗ್ ಫೋನ್ ಮಾಡಿದ್ದೇನೆ, ಹೇಗಿದ್ದಾಳಂತೆ? ಆಗಲೇ ಫೋನ್ ಮಾಡಿದ್ದೆ ಅಕ್ಕ, ಹುಷಾರಾಗಿದ್ದೀನಿ ಅಂತ ಹೇಳಿದ್ಲು. ನೀನು ನೊಂದ್ಕೊಳ್ತೀಯ ಅಂತ ಅವಳು ಆ ರೀತಿ ಹೇಳಿರ್ಬಹುದು. ವಿಮಲಾ, ಒಂದ್ಸರಿ ಹೋಗಿ ಅವಳನ್ನ ನೋಡ್ಕೊಂಡು ಬರೋಣವೇನೆ? ಅಯ್ಯೋ, ನಾವೇನೋ ನೋಡ್ಕೊಂಡು ಬರೋಣ ಅಂತ ಮಾತಾಡ್ತಿದೀವಿ, ಆದರೆ ಹೋಗೋದಕ್ಕೆ ಮಾವ ಬಿಡ್ಬೇಕಲ್ಲ. ನಾವು ಅಲ್ಲಿ ಹೋಗಿ ಅಮ್ಮನ ನೋಡ್ಕೊಂಡು ಬರ್ತೀವಿ ಅಂದ್ರೂ ಒಪ್ಕೊಳ್ಳಲ್ಲ, ಅಮ್ಮನೇ ನಮ್ಮನೆ ಕರ್ಕೊಂಡು ಬರೋಣ ಅಂದ್ರೂ ಒಪ್ಕೊಳ್ಳೋದಿಲ್ಲ.